ಆಫೀಸಿಗೆ ಹೋಗುವಾಗ ಬೆಳಗ್ಗೆ ಅಷ್ಟು ಟ್ರಾಫಿಕ್ ಇರುವುದಿಲ್ಲ, ಸಂಜೆ ಮಾತ್ರ ತುಂಬಾನೇ ಇರುತ್ತೆ. ಹಾಗಾಗಿ ಬರುವಾಗ ಲೇಟ್ ಆಯಿತು. ಡಿನ್ನರ್ಗೆ ಸಿಂಪಲ್ ಆಗಿ ಕಿಚಡಿ ಮತ್ತು ಹಪ್ಪಳ ಫ್ರೈ ಮಾಡಿದೆ. ಈಗ ನಮ್ಮ ಡಿನ್ನರ್ ಕೂಡ ರೆಡಿ ಆಯಿತು. ಇದು ನೆಕ್ಸ್ಟ್ ಡೇ. ಇವತ್ತು ಲಂಚ್ಗೆ ಸ್ವಲ್ಪ ಒಣ ಮೀನಿನ ಸಾರು ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೇನೆ. ಈ ಮಣ್ಣಿನ ಪಾತ್ರೆ ನಾನು ಊರಿಂದ ಬರುವಾಗ ತಂದದ್ದು. ಊರಲ್ಲಿ ಮಾಡುವ ರೀತಿಯಲ್ಲೇ ಸಾರು ಮಾಡ್ತಾ ಇದ್ದೇನೆ. ಲಾಸ್ಟಲ್ಲಿ ಇದಕ್ಕೆ ಒಂದು ಆನಿಯನ್ ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಲೈಟಾಗಿ ಹಸಿವೆ ಆಗ್ತಾ ಇತ್ತು. ಪಪ್ಪಾಯ ಹಣ್ಣಿತ್ತು, ಅದನ್ನು ಕಟ್ ಮಾಡಿ ಸ್ವಲ್ಪ ತಿಂತಾ ಇದ್ದೇನೆ. ಈ ಒಣ ಮೀನಿನ ಜೊತೆಗೆ ಆಮ್ಲೆಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈಗ ಆಮ್ಲೆಟ್ ಕೂಡ ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ಮೇಲಿಂದ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕಿದ್ದೇನೆ. ಈಗ ನಮ್ಮ ಲಂಚ್ ಕೂಡ ರೆಡಿ ಆಯಿತು. ಈಗ ಸಂಜೆ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಹಾಕಿ ಒಂದು ಪೌಡರ್ ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಬಿಸಿ ನೀರಿಗೆ ಹಾಕಿ ಒಳ್ಳೆ ಕುದಿಸಿ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.